ನುಡಿಗೆ ಸ್ವಾಭಿಮಾನದ ನಾಯಕ, ನೇರ ನುಡಿಗೆ ಸ್ವಾಭಿಮಾನದ ನಾಯಕ, ರೈತಾಪಿಯ ಬದುಕನ್ನ ಸುಧಾರಣೆಗೆ ಗುರಿಯನ್ನ ಮಾಡಿದಂತ ಒಬ್ಬ ಆತ್ಮೀಯ ಸ್ನೇಹಿತನ, ಅವ್ರಿಗೆ ಅವರ ಕುಟುಂಬಕ್ಕೆ ಇನ್ನು ಹೆಚ್ಚಿಗೆ ಜನ ಸೇವೆಯನ್ನು ಮಾಡಲಿ ಅವಕಾಶ ಸಿಕ್ಕಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಇಲ್ಲಿಗೆ ನಿಂತಿದ್ದೇನೆ. ಇದೇನ್ಲ ಡಿಕೆ ಇಷ್ಟೊಂದು ಚೇಂಜ್ ಆಗೈತೆ? ರಾಜಣ್ಣನ್ ಬರ್ತಡೇ ಅಲ್ವೇನ, ಅದಕ್ಕೆ ಒಂದ್ ನಾಲ್ಕು ಒಳ್ಳೆ ಮಾತಾಡೈತೆ ಕಣೆ. ಆದ್ರೆ ಇದೇ ರಾಜಣ್ಣ ಡಿಕೆ ಬಗ್ಗೆ ಒಂದರ ಒಳ್ಳೆ ಮಾತಾಡೈತೇನ್ಲ? ಒಂದು ಕಾಲದಲ್ಲಿ ಇದೇ ರಾಜಣ್ಣಂಗೂ ಡಿಕೆಗೂ ನಡೆದಿದ್ದ ಯುದ್ಧಗಳನ್ನ ಮರೆತ್ಕೊಂಡೇನ್ಲ? ಅದ್ ಹೆಂಗ್ ಮರೆಯಕ್ಕಾಯ್ತದ ಅಣ್ಣ? ನೋಡಿಲಿ, ಕುಬೇರರ ಮಾತಿಗೆ ಯಾವ್ದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ಪೂರಕವಾಗಿ 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಏನ್ ಬೇಜಾರಾಗಕ್ಕೆ ಏನೋ ರಾಶಿಯನ್ನು ಬರ್ಸ್ಕೊಂಡವ್ರ ಯಾರನ? ಅವರು ಅಧ್ಯಕ್ಷಗಿರಿ ಕೊಡ್ತೀನಿ ಅಂದ್ರೆ ನಾನು ಆಗ್ಲಿಕ್ಕೆ ಸಿದ್ಧ ಇದ್ದೀನಿ, ಮಂತ್ರಿ ಕೆಲಸ ಬಿಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದೀನಿ. 2028ಕ್ಕೆ ಡಿಕೆ ಸರ್ಕಾರದ ಬರ್ಲಿ, ಡಿಕೆ ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಯಾರು ಬೇಡ ಅಂತಾರೆ? ಡಿಕೆ ಡೆಪ್ಟಿ ಸಿಎಂ ಆಗೋದಾದ್ರೆ ನಾನು ಆಯ್ತೀನಿ, ಇಲ್ಲ ಅಧ್ಯಕ್ಷನ್ ಕುರ್ಚಿನಾರ ಕೊಟ್ರೆ ನಾನೇ ಅಧ್ಯಕ್ಷ ಆಯ್ತೀನಿ ಅಂತ ನಿಂತಿತ್ತು ಕಣೆ. ಆದ್ರೆ ಇವತ್ ನೋಡಿದ್ರೆ ಉಲ್ಟಾ ಹೊಡೆದೈತೆ ನೋಡಿಲಿ. ಮುಂದೆ ನಾನು ಈಗಾಗಲೇ ಹೇಳಿದ್ದೀನಿ ಯಾವ್ದು ಚುನಾವಣೆಗಳು ಬೇಡ ಅಂತಾನು ಕೂಡ ಹೇಳ್ಬಿಟ್ಟಿದ್ದೀನಿ. ಮುಂದೆ ನಾನು ಈಗಾಗಲೇ ಹೇಳಿದ್ದೀನಿ ಯಾವ್ದು ಚುನಾವಣೆಗಳು ಬೇಡ ಅಂತಾನು ಕೂಡ ಹೇಳ್ಬಿಟ್ಟಿದ್ದೀನಿ. ಇದೇನ್ಲ ಮುಂದೆ ಎಲೆಕ್ಷನ್ ನಿಲ್ಲದಿಲ್ಲ ಅಂತೈತಿ. ಇದನ್ನೆಲ್ಲ ನೋಡ್ತಾ ಇದ್ರಿ, ಸೆಟ್ಲ್ಮೆಂಟು ಚೆನ್ನಾಗಿ ಆಗಿರಂಗೈತೆ ಕಣ್ಲೆ. ಏನೋ ಕಣೆ ಕಣ, ಒಂದ್ ಕಡೆ ಪರಮೇಶ್ವರ್ ಸೈಲೆಂಟ್ ಆಗಿ ಹೋತು, ಈಗ ರಾಜಣ್ಣ ಎಲೆಕ್ಷನ್ ನಿಲ್ಲದಿಲ್ಲ ಅಂತೈತಿ. ಆ ಕಡೆ ಸತೀಶ್ ಜಾರಕಿಹೊಳಿ ಮಂತ್ರಿಗಿರಿ ಉಳಿದ್ರೆ ಸಾಕು, ಮುಖ್ಯಮಂತ್ರಿ ಆಗ ಸುದ್ದಿನೇ ಬೇಡ ಅಂತೈತಿ. ಏನ್ ನಡೀತೈತೋ ಕಾಣೆ ಕಣ ರಾಜ್ಯದಲ್ಲಿ. ರಾಜ್ಯದಲ್ಲಿ ಫಾಗ್ ನಡೀತೈತೆ ಕಂಡ್ಲ. ನೈತಿಕ ರಾಜಕೀಯ ಹೊಗೆ ಹಾಕಿಸ್ಕೊಂಡೈತೆ ಅಷ್ಟೇ, ಮತ್ತೆ ಇನ್ನೇನಂತಲ ಬರ್ತ್ಡೇ ಬಾಯಿ. ಮುಖ್ಯಮಂತ್ರಿಗಳು ಆರೋಗ್ಯ ದೇವ್ರು ಕೊಟ್ಟಿದ್ದಾರೆ, ಆಯಸ್ಸಿದೆ, ಎಲ್ಲ ಇದೆ. ನೀವು ಮಾತ್ರ ಅಧಿಕಾರದಿಂದ ಯಾವುದೇ ಕಾರಣಕ್ಕೆ ಬಡವರ ಸೇವೆ ಮಾಡದೆ ನೀವು ಹಿಂಜರಿಬಾರದು ಅಂತಕ್ಕಂಥದ್ದು ನನ್ನ ಒಂದು ಈ ಸಂದರ್ಭದಲ್ಲಿ ಬೇಡಿಕೆನೂ ಕೂಡ ಇದೆ. ಸಿದ್ದಣ್ಣ ಕಡೆ ಪಕ್ಷ ಇನ್ನೊಂದು 3 ವರ್ಷ ಸಿಎಂ ಆಗಿರ್ಬೇಕು ಅಂದೈತೆ ಕಣೆ. ಸಿದ್ದಣ್ಣಂಗೂ ಸೆಟ್ಲ್ಮೆಂಟ್ ಕೊಡ್ಸಕಂಟ ಬಿಡೋದಿಲ್ಲ ಅನ್ನಿಸ್ತದೆ ಕಂಡ್ಲೆ ರಾಜಣ್ಣ. ಬಿಡದ್ರ ಸುದ್ದಿಯೇ ಅದೇನ್ಲ ಜಮೀರು ಕೇಸು. ಆಶ್ರಯ ಮನೆ ಅಂತ ಗೌರ್ಮೆಂಟ್ ಇಂದ ಮನೆ ಕೊಡ್ತಾರಲ್ಲಣ್ಣ, ಅದಕ್ಕೆ ಲಂಚ ಕೇಳವ್ರೆ ಅಂತವ BR ಪಾಟೀಲ್ ರೊಚ್ಗೆದ್ದು ಆಡಿಯೋ ರಿಲೀಸ್ ಮಾಡೈತೆ. ಅದೆಲ್ಲ ನಿಜವೇಲ್ಲ ಅಣ್ಣ? ಅಂದ್ರೆ ನಿಜವೇಯ? ನಂದೇ ಧ್ವನಿ ಅಂತ ಕಣೆ. ನಾನು ಏನ್ ಹೇಳಿದ್ದು ಸತ್ಯ ಹೇಳಿದೀನಿ, ನಾನೇ ಮಾತಾಡೋದು, ನನ್ನ ಧ್ವನಿನೇ ಅದು. ನನ್ನ ಶಿಫಾರಸು ಪತ್ರಗಳನ್ನ ಪರಿಗಣನೆ ತಗೊಂಡಿಲ್ಲ. ಇದು ನನ್ನ ಕ್ಷೇತ್ರದಲ್ಲಲ್ರಿ, ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು. ಬರ್ರಿ. ಟಾಯ್ಲೆಟ್ ಕಟ್ಟಿಸ್ಕೊಟ್ರೆ ಅದ್ರ ಕಮೋಡಿಂದಲೂ ಲಂಚ ತಿಂತವಲ್ಲ. ಅದ್ರ ಬದಲು ಹೋಗಿ ಏಸ್ಗೆ ತಿನ್ನೆ ಕೇಳ ಯೋಕಿ ಹೋಗಿಲ್ಲ ಮಕ್ಕಿ ಶಿವನಿ ಶಂಭುಲಿಂಗ.